ನೋಡಿ, ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಗೆ ಮುಂದಾಗಿತ್ತು. ಆ ಸಂದರ್ಭದಲ್ಲಿ ಅವರನ್ನ ತಡೆಯುವ ಯತ್ನ ಕೂಡ ಆಯಿತು. ಇದೀಗ ಮತ್ತೆ ಜೆಡಿಎಸ್ ಸಮರವನ್ನ ಸಾರ್ತಾ ಇದೆ. ಬಿಡದಿ ಟೌನ್ಶಿಪ್ ವಿರೋಧವಾಗಿ ಸಮರವನ್ನು ಸಾರ್ತಾ ಇದೆ ಜೆಡಿಎಸ್. ದಳಪತಿಗಳಿಂದ ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ಅಂತೆ. ಟೌನ್ಶಿಪ್ ಅನ್ನ ವಿರೋಧಿಸಿ, ಯಾವ ಟೌನ್ಶಿಪ್? ಬಿಡದಿ ಟೌನ್ಶಿಪ್. ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ರೈತರಿಗೆ ಮೋಸ ಆಗ್ತಾ ಇದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಸಮರವನ್ನು ಸಾರಿದ್ದಾರೆ ದೇವೇಗೌಡ ಅವರು. ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ. ಪಾದಯಾತ್ರೆಗೆ ಅಡ್ಡಿ ಹಿನ್ನೆಲೆ, ಪಾದಯಾತ್ರೆಗೆ ಏನು ಅಡ್ಡಿ ಮಾಡಿದ್ರು, ಅದು ಯಾಕೆ ಅಡ್ಡಿ ಮಾಡಿದ್ರಿ, ಇದು ಸರಿಯಲ್ಲ, ನಮ್ಮ ಹಕ್ಕನ್ನು ನೀವು ಕಿತ್ತುಕೊಳ್ತಾ ಇದ್ದೀರಿ ಅಂತೆಲ್ಲ ಹೇಳಿ ಅವರು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಾವಿರಾರು ಕಾರ್ಯಕರ್ತರೊಂದಿಗೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಪ್ರತಿಭಟನೆ ಬಳಿಕ ವಿಧಾನಸೌಧಕ್ಕೆ ಜೆಡಿಎಸ್ ಮುತ್ತಿಗೆ ಹಾಕುವ ಸಂಭವ ಇದೆ. ಇಲ್ಲಿ ಸಾವಿರಾರು ಕಾರ್ಯಕರ್ತರು, ಬಿಡದಿ ರೈತರು ಕೂಡ ಭಾಗಿಯಾಗಿದ್ದಾರೆ. ವಿಧಾನಸೌಧದ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗ್ತಾ ಇದೆ. ಯಾವುದೇ ಸಂದರ್ಭದಲ್ಲಿಯೂ ಕೂಡ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗುವಂತ ಸಾಧ್ಯತೆ ಇದೆ. ಜೆಡಿಎಸ್ ಅವರು ರ್ಯಾಲಿ ಮಾಡಿದ್ರು. ಬಿಡದಿಯಿಂದ ಬೆಂಗಳೂರಿನವರೆಗೆ 38.5 ಕಿಲೋಮೀಟರ್ಗಳ ಉದ್ದಕ್ಕೂ ಕೂಡ ನಾವು 3 ದಿನಗಳನ್ನು ತಗೊಂಡು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಈ ಪ್ರೊಟೆಸ್ಟ್ಗೆ ಅಡ್ಡಿಪಡಿಸಿದ ಕಾರಣ ನಮ್ಮ ಸ್ವಾತಂತ್ರ್ಯ ಹೋರಾಟದ ಹಕ್ಕನ್ನು ನೀವು ಕಿತ್ತುಕೊಳ್ತಾ ಇದ್ದೀರಿ, ನಮ್ಮ ಸ್ವತಂತ್ರವನ್ನು ಕಿತ್ತುಕೊಳ್ತಿದ್ದೀರಿ ಅಂತ ಹೇಳಿ ಇದೀಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ. ಆದ್ರೆ ಇಷ್ಟು ಮಾತ್ರ ಅಲ್ಲ, ಇಲ್ಲಿಗೆ ನಿಲ್ಲತ್ತೆ ಅಂತ ಕೇಳಿದ್ರೆ ಇಲ್ಲ, ವಿಧಾನಸೌಧವನ್ನ ಮುತ್ತಿಗೆ ಹಾಕುವಂತಹ ಸಂದರ್ಭಗಳು ಇಲ್ಲಿ ಹುಟ್ಟಿಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸ್ವತಃ ದೇವೇಗೌಡರಿದ್ದಾರೆ, ನಾವು ವಿಜುವಲ್ ಅಲ್ಲಿ ತೋರಿಸ್ತಾ ಇದ್ದೀವಿ. ದೇವೇಗೌಡರು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರೈತರುಗಳು ಕೂಡ ಸೇರ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬಿಡದಿಯ ರೈತರು ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಯಾವುದೇ ಸಂದರ್ಭದಲ್ಲಿ ಅದು ವಿಕೋಪಕ್ಕೆ ಹೋಗುವ ಸಾಧ್ಯತೆಗಳಿವೆ. ಈಗಾಗಲೇ ಬಿಗಿ ಬಂದೋಬಸ್ತನ್ನ ಮಾಡಲಾಗಿದೆ ಅಂತೆ. ವಿಧಾನಸೌಧದ ಸುತ್ತಮುತ್ತ, ವಿಧಾನಸೌಧದಲ್ಲಿ ಎಷ್ಟು ಗೇಟ್ಗಳಿವೆ ಅಷ್ಟು ಗೇಟ್ಗಳ ಬಳಿ ಕೂಡ ಬಿಗಿಯಾಗಿರ್ತಕ್ಕಂಥ ಬಂದೋಬಸ್ತನ್ನ ಮಾಡಲಾಗಿದೆ. ಇನ್ನು ಮುಂದೇನಾಗುತ್ತೆ ಅಪ್ಡೇಟ್ಸ್ ಅನ್ನ ಸಂಪೂರ್ಣ ವಾಹಿನಿಯಲ್ಲಿ ನಾವು ನಿಮ್ಮ ಎದುರಿಗೆ ತೋರಿಸ್ತೀವಿ. ಇನ್ನು ಅವರೆಲ್ಲ ಮಾತಾಡಿದಾರಂತೆ, ಏನೇನು ಮಾತಾಡಿದ್ದಾರೆ ಕೇಳ್ಕೊಂಡು ಬನ್ನಿ. ಪೂಜ್ಯ ದೇವೇಗೌಡರು ಸಾಹೇಬರು ಈಗ ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ದಯಮಾಡಿ ಆ ಹಿಂದೆ ನಿಂತಿರೋರು ದಯವಿಟ್ಟು ಪಕ್ಕಕ್ಕೆ ಬನ್ನಿ, ಅಲ್ಲಿ ಕಾಣಿಸಲ್ಲ ಅದು ಆ ಬೋರ್ಡ್. ಮೇಲೆ ಹಚ್ಚೋರು ಹೇಳಿರಪ್ಪ, ದಯವಿಟ್ಟು ಪಕ್ಕಕ್ಕೆ ಬರೋಣ. ಶಿವು, ಮೇಲೆ ಹಚ್ಚಿರೋರು ದಯವಿಟ್ಟು ಕೆಳಗಡೆ ಹೇಳಿರ, ಬೋರ್ಡ್ ಕಾಣಿಸ್ಬೇಕಪ್ಪ. ಅಕ್ಕೋರೆ ಮೈಸೂರು ದಯವಿಟ್ಟು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈಗ ಹಲವಾರು ಕಾರ್ಯಕ್ರಮ ನಡೆದಿದೆ. ಸ್ಥಳೀಯ ಮುಖಂಡಗಳು ಸಹ, ಮಾಜಿ ಶಾಸಕರು, ನಮ್ಮ ಪಕ್ಷದ ಅಧ್ಯಕ್ಷರು, ಈ ಎಲ್ಲ ಮುಖಂಡಗಳು ಸೇರಿ ನಮ್ಮ ರೈತರಿಗೆ ಆಗುವ ಅನ್ಯಾಯದ ಬಗ್ಗೆ ಸುದೀರ್ಘವಾದ ಹೋರಾಟ ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಕುಮಾರಣ್ಣವರೇ ಮಾಡಿದ ಕಾರ್ಯಕ್ರಮ ನಾನು ಮುಂದುವರಿಸ್ತೀನಿ ಅಂತ ಹೇಳಿ ಸತ್ಯವನ್ನು ಮುಚ್ಚಿಟ್ಟು ಕುಮಾರಸ್ವಾಮಿ ಅವರು ಮಾಡಿದ ಕಾರ್ಯಕ್ರಮ ಏನು ಅಂತ ಹೇಳಿ ನುಡಿಸಿಕೊಳ್ಳುವ ಮಾತನ್ನ ಹೇಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ವಾಸ್ತವಾಂಶ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಏನಾಯಿತು, ಅದಾದ್ಮೇಲೆ ಮುಂದಕ್ಕೆ ಏನೇನು ಕೆಲವು ಘಟನೆಗಳು ನಡೆದಿದ್ದಾವೆ ಎಲ್ಲವನ್ನೂ ಸುದೀರ್ಘವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನಮ್ಮ ಮಾಜಿ ಶಾಸಕರು ಮಾತಾಡುವಾಗ ಅವರು ಕೂಡ ಅಲ್ಲಿರ್ತಕ್ಕಂಥ ಸಮಸ್ಯೆ ಬಗ್ಗೆ
ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಈ ವಿಷಯದಲ್ಲಿ ಕುಮಾರಸ್ವಾಮಿ ಅವರು ಸರ್ಕಾರ ಈಗಾಗಲೇ ಈ ವಿಷಯದಲ್ಲಿ ಯಾವುದೇ ಕಾರಣದಿಂದ ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ರೈತರುಗಳು ಜೀವನ ನಡೆಸಕ್ಕಂಥದಕ್ಕೆ ಅತ್ಯಂತ ಸಂಕಷ್ಟದಲ್ಲಿದ್ದಾರೆ. 1 ಎಕರೆಯಿಂದ 1 ಗುಂಟೆಯಿಂದ 10 ಗುಂಟೆವರೆಗೆ ಭೂಮಿಯನ್ನು ಇಟ್ಕೊಂಡಿರ್ತಕ್ಕಂಥ ಬಹಳ ಜನ ಸಣ್ಣ ರೈತರು ಅದರಲ್ಲಿ ಹಾಲು ಕೊಡುವ ಹಸುಗಳಿಗೆ ಮೇವನ್ನು ಬೆಳೆಸಿ ಹಸುಗಳಿಗೆ ಆ ಮೇವನ್ನು ತಿನ್ನಿಸಿ ಅದರಿಂದ ಹಾಲು ಉತ್ಪಾದನೆ ಮಾಡಿ ಸುಮಾರು 6,000 ಲೀಟರ್ ಹಾಲನ್ನು 6 ಲಕ್ಷ ಲೀಟರ್ನ ಹಾಲನ್ನು ಡೈರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ 2 ದಿನ ಮಾಜಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಸ್ಥಳ ಪರಿಶೀಲನೆ ಮಾಡಿ ಇದನ್ನು ಮಾಡಬಾರದು ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ. ಅವರು ಯಾರ ಪರವಾಗಿ ಅಲ್ಲ, ಅಲ್ಲಿರ್ತಕ್ಕಂಥ ಸನ್ನಿವೇಶವನ್ನು ಕಣ್ಣಿಂದ ನೋಡಿ ಆ ಬಡವರು 1 ಗುಂಟೆ 2 ಗುಂಟೆ 5 ಗುಂಟೆ 3 ಗುಂಟೆ ಈಗಾಗಲೇ ಈ ವಿಷಯದಲ್ಲಿ ಯಾವುದೇ ಕಾರಣದಿಂದ ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ರೈತರುಗಳು ಜೀವನ ನಡೆಸಕ್ಕಂಥದಕ್ಕೆ